ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ಸ್ನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಎಷ್ಟು ಇನ್ಫಾರ್ಮೇಷನ್ ಮಾಡಿ ಮತ್ತು ನೀವು ಸ್ಟಡಿ ಮಾಡಿ ನೀವು ನೆಕ್ಸ್ಟ್ ಸ್ಟಾಕ್ಸ್ಗೆ ಬರ್ಬೋದು ಮತ್ತು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಜಸ್ಟ್ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಫಸ್ಟು ನಾನು ಜಾಸ್ತಿ ಯಾವುದೇ ಎಡಿಟಿಂಗ್ ಮಾಡೋಕ್ಕೋಗಿಲ್ಲ, ಜಸ್ಟ್ ಗೊತ್ತಿರೋದನ್ನ ಫುಲ್ ಸ್ಕ್ರೀನಲ್ಲೇ ತೋರಿಸ್ತೀನಿ. ಏನಂದರೆ ಇವತ್ತಿನ ವಿಷಯ, ನೀವಿನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕು ಅಂದರೆ, ಇನ್ನೂ ಶುರು ಮಾಡಿಲ್ಲ ಅಂದರೆ ಇದು ಬೇಸಿಕ್ ಅಂತ ಅಂದ್ಕೊಳ್ಳಿ. ಯಾಕೆ ಸ್ಟಾಕ್ ಮಾರ್ಕೆಟ್ ಬರಬೇಕು ಮತ್ತು ಇದು ಹೇಗೆ ಲಾಭ ಕೊಡುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಮೊದಲಿಗೆ ಈ ವಿಡಿಯೋ ನೋಡಿ, ಹೌ ಡಿಡ್ ದ ಮಾರ್ಕೆಟ್ ವರ್ಕ್ ಬಿಫೋರ್ ದ ಇಂಟರ್ನೆಟ್ ಅಂತ. ಅಂದರೆ ಮಾರ್ಕೆಟ್ ಮೊದಲು ಯಾವ ಥರ ವರ್ಕ್ ಆಗ್ತಿತ್ತು ಆ ಥರ ಇದೆ. ನೀವಿನ್ನೂ ಸ್ಟಾಕ್ ಮಾರ್ಕೆಟ್ಗೆ ಬಂದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದರೆ ನೋಡಿ, ನೀವು ಜಸ್ಟ್ ಥಿಂಕ್ ಮಾಡಿ. ಫಸ್ಟು ನಿಮಗೆ ಗೊತ್ತಿರೋ ರೀತಿ ನಿಮಗೆ ಯಾವ್ಯಾವ ಶೇರ್ ಗೊತ್ತು, ಅದು ನಿಮಗೆ ಎಷ್ಟು ಪ್ರಾಫಿಟ್ ಕೊಟ್ಟಿದೆ, ವಿತೌಟ್ ನಾಲೆಡ್ಜು ನೀವು ಜಸ್ಟ್ ಸುಮ್ಮನೆ ಸರ್ಚ್ ಮಾಡಿ. ಮೊದಲಿಗೆ ಆ ಪ್ರಾಫಿಟ್ಟು ನಿಮ್ಗೆ ಗೊತ್ತಿರೋ ರೀತಿ ಸ್ಟಾಕ್ಸು, ನಿಮ್ಗೆ ಗೊತ್ತಿರೋ ಕಂಪ್ನಿಗಳು ಹೆಂಗ್ ಮೂವ್ ಆಗಿದೆ, ಎಷ್ಟು ಪ್ರಾಫಿಟ್ ಕೊಡ್ತಿತ್ತು ನೀವು ತಿಳ್ಕೊಳ್ಳಿ. ಸೊ ನಿಮಗೆ ಅದ್ರ ಮೇಲೆ ನಂಬಿಕೆ ಬಂದರೆ ನೀವು ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ಗೆ ಬರೋದು ಹೇಗೆ ಅಂತ ಹೇಳ್ತೀನಿ. ಮೊದಲಿಗೆ ನೀವೇ ಥಿಂಕ್ ಮಾಡಿ, ನೀವೇ ಸರ್ಚ್ ಮಾಡಿ. ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಗೊತ್ತಿರೋ ಕಂಪ್ನೀಸು, ನಿಮ್ಮ ಅಕ್ಕಪಕ್ಕ ನೋಡ್ತಿರೋ ಅಂಥ ಕಂಪ್ನೀಸ್ ಮೇಲೆ ನೀವು ಕಾಮನ್ ಆಗಿ ಸರ್ಚ್ ಮಾಡ್ತೀನಿ ಅಂದರೆ, ಫಸ್ಟ್ ಬರೋದಾದರೆ ನೀವು ವೆಹಿಕಲ್ಸ್ ನೋಡ್ತೀರಾ. ವೆಹಿಕಲ್ಸಲ್ಲಿ ಯಾವುದು? ಟಾಟಾ ಮೋಟರ್ಸ್ ನೋಡ್ತೀರಾ. ಮೀನ್ಸ್ ಕಾರ್ಗಳಲ್ಲಿ ನಿಮಗೆ ಗೊತ್ತಿರೋಂಗೆ ಎಲ್ಲ ಟಾಟಾ ಮೋಟರ್ಸ್ ಇದೆ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಆಗ್ತಿತ್ತು ಅಂತ ನೀವೇ ನೋಡಿ. ಜಸ್ಟ್ ಗೂಗಲಲ್ಲಿ ಹೋಗಿ ಟಾಟಾ ಮೋಟರ್ ಶೇರ್ ಪ್ರೈಸ್ ಚಾರ್ಟ್ ಅಂತ ಹೊಡೀರಿ, ಅದು ಬರುತ್ತೆ. ಇದು ಒನ್ ಡೇದು ಇರೋದು ಶೇರ್ ಪ್ರೈಸ್ ಇಲ್ಲಿದೆ. ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮ್ಮದು ಓವರ್ ಆಲ್ ಈ ಕಂಪ್ನಿದು ಸ್ಟಾರ್ಟಿಂಗ್ ಆಗಿದ್ದು 1999 ಇವತ್ತಿನವರೆಗೂ ಪ್ರೈಸ್ ತೋರಿಸ್ತಿದೆ. ನೀವು ಮೊದಲಾಗಿ ಬರೋಕ್ಕೂ ಮುಂಚೆ ಏನಂದರೆ, ನಾನು ಮೊದಲೇ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಸ್ಟ್ನೇ ನೋಡ್ಬೋದು, ಹೌ ಟು ಅರ್ನ್ ಕ್ರೋರ್ ಫ್ರಮ್ ಸ್ಮೋಕಿಂಗ್ ಅಂತ. ಜಸ್ಟ್ ಸ್ಮೋಕಿಂಗ್ ಅಂದರೆ ಡೈಲಿ ನೀವು 50 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಮೀನ್ಸ್ ಮಂತ್ಲಿ 1500 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಪ್ ಟು 30 ಇಯರ್ಸ್ಗೆ ನಿಮಗೆ 3 crores ಆಗುತ್ತೆ, ಜಸ್ಟ್ 20% ಲಾಭದಲ್ಲಿ. ಅದು ಹೇಗೆ ಅಂತ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮಗೆ 1500 ರೂಪೀಸ್ ಪರ್ ಮಂತ್ಲಿ ಆದರೆ 20% ಪ್ರಾಫಿಟ್ ಬಂದರೆ ಇಯರ್ಲಿ ನಿಮಗೆ 1 crore ಆಗೋಕ್ಕೆ 20 ಇಯರ್ಸ್ ಆಗುತ್ತೆ. ಸೊ 50 lakhsಗೆ ಮೇ ಬಿ 10 ಇಯರ್ಸ್ ಇರ್ಬೋದು. ಸೊ ನೀವು ಮೊದಲಿಗೆ ನಿಮಗೆ ಲಾಂಗ್ ಟರ್ಮ್ ವಿಷನ್ ಇದ್ರೆ ಅಷ್ಟೇ ಬನ್ನಿ. ಇಲ್ಲಾಂದರೆ ಇದರಲ್ಲಿ 2 ಟೈಪ್ ಇದೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಮೈನ್ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಎರಡಿದೆ. ನೀವು ಟ್ರೇಡಿಂಗ್ ಅಂದರೆ ಅವತ್ತು ಬಂದಿದ್ದು ಅವತ್ತಿಗೆ ಹೋಗುತ್ತೆ. ಸೊ ಅದನ್ನು ನಾನಂತೂ ಪ್ರಿಫರ್ ಮಾಡಲ್ಲ. ನೀವು ಸ್ಟಡಿ ಮಾಡಿ ಅದು ಮಾಡ್ಬೋದು. ಜಸ್ಟ್ ನಾನು ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ನೀವು ಇನ್ವೆಸ್ಟ್ಮೆಂಟಲ್ಲೂ ಇವತ್ತು ಹಾಕಿ 1 ವರ್ಷಕ್ಕೆ ಎತ್ಬಿಡ್ತೀನಿ, 6 ತಿಂಗಳಿಗೆ ನಾನು ಪ್ರಾಫಿಟ್ ಮಾಡ್ಬಿಡ್ತೀನಿ, ಇದೆಲ್ಲ ಇದ್ರೆ ನಿಮ್ಗೆ ಬಿಟ್ಟಿದ್ದು. ನಾನಂತೂ ಲಾಂಗ್ ಟರ್ಮ್ಗೆ ಫೋಕಸ್ ಮಾಡ್ತೀನಿ. ಲಾಂಗ್ ಟರ್ಮ್ ಆದರೆ ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ತುಂಬ ಲಾಭ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ನೋಡಿ, ಇಲ್ಲಿಂದ 1999 ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಇಲ್ಲಿಗೆ ಹಾಕಿದಾಗ ಇಲ್ಲಿ ಅಪ್ಪಿದ್ದಾಗಲೇ ಹಾಕಿದ್ರು, ಇಲ್ಲಿ ಇಳಿದಿದ್ರು ಜಸ್ಟ್ 6 month ವೆಯ್ಟ್ ಮಾಡಿದರೆ, ಇಲ್ಲ 1 year ವೆಯ್ಟ್ ಮಾಡಿದರೆ ಅಗೈನ್ ಗೋ ಅಪ್ ಒಂದೇ ಹೋಗಿದೆ. ಸೊ ನೀವು ಜಸ್ಟ್ ಕಾಯಬೇಕು. ಒಂದು ಮಿನಿಮಮ್ 10 yearsಗಾದರೆ ತುಂಬ ಒಳ್ಳೆಯದು. ಮಿನಿಮಮ್ ಅಂತೂ 5 yearsಗಾದ್ರಂತೂ ಪ್ರಾಫಿಟ್ ಇರುತ್ತೆ. ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಬರೋದಾದರೆ ತುಂಬ ಪ್ರಾಫಿಟ್ ಇದೆ. ನೋಡಿ, ಇದು 38 ರೂಪೀಸ್ ಇದ್ದಿದ್ದು ಈಗಲಂತೂ ತುಂಬ ಇರ್ತಾ ಇದೆ. ನೀವು ಎಲ್ಲ ಗ್ರಾಫ್ನು ನೋಡಿ, ಮ್ಯಾಕ್ಸಲ್ಲಿ ಯಾವಾಗಲೂ ಅಪ್ಪಲ್ಲೇ ಇರುತ್ತೆ. ನೀವೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಲಾಸ್ ಆಗಿರಲ್ಲ. ಜಸ್ಟ್ ಟೈಮ್ ಕೊಟ್ಟು ಮಾಡಬೇಕು. ನಿಮಗೆ ಈಗ ಕಾಮನ್ ಆಗಿ ನನಗೂ ಕಾರ್ ಅಂತ ಬಂದರೆ ಟಾಟಾ ಮೋಟಾರ್ ಅಂತ ನೋಡ್ತೀನಿ. ನೆಕ್ಸ್ಟು ನಿಮಗೆ ಕಾರಲ್ಲಿ ಇನ್ಯಾವುದು ಗೊತ್ತು ನಿಮಗೆ? ಟೈರ್ಸ್, MRF ಅಂತ ನೋಡ್ತೀರಾ. MRF ಪ್ರೈಸ್ ನೋಡಿ, ಮ್ಯಾಕ್ಸ್ ಹಾಕಿ ನೋಡಿ. ಇದೂ ಅಷ್ಟೇ, ನೀವೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಟೈಮ್ ಕೊಟ್ಟು ಕಾದ್ರೆ ಆಲ್ಮೋಸ್ಟ್ ಪ್ರಾಫಿಟ್ ಇದೆ. ಸೊ ಇದು ನೀವು ಪಿಕ್ ಮಾಡಿರೋ ಸ್ಟಾಕ್ಸ್ ಜಸ್ಟ್ ಲಾಂಗ್ ಟರ್ಮ್ಗೆ ಇದನ್ನು ಹೋಲ್ಡ್ ಮಾಡಿದರೆ ಇದು ಪ್ರಾಫಿಟ್ಲೇ ಇರ್ತಿತ್ತು. ನೆಕ್ಸ್ಟ್ ಬಂದು ಇನ್ಯಾವುದಕ್ಕೆ ನೋಡ್ತೀರಾ ನೀವು? ಬಂದರೆ ಟಾಟಾ ಮೋಟರು, MRF. ಓಕೆ, ದೆನ್
ಇತ್ತೀಚೆಗೆ ಬಂದ್ರೆ ಟಾಟಾ ಪವರ್ ನೋಡಿರ್ತೀರ ಎಲ್ಲರೂ. ಸೊ ನೋಡಿ, ಎಲ್ಲ ಟಾಟಾದು ನಂಬಿಕೆ ಇರುತ್ತೆ. ಸೊ ಅದನ್ನ ನೋಡಿದ್ರೆ ನೋಡಿ, ಅದು ಅಷ್ಟೇ, ನೀವೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ ದ ಎಂಡ್ ಆಫ್ ದ ಟೈಮ್ ಅಲ್ಲಿ ಯಾವಾಗ್ಲೂ ಅಪ್ಪಲ್ಲೇ ಇದೆ. ಓಕೆ, ದೆನ್ ಬಂದ್ರೆ ನಿಮ್ಗೆಲ್ಲ ಈಗ ದಿನನಿತ್ಯ ಯೂಸ್ ಮಾಡ್ತಾ ಇರೋದು ಹಿಂದೂಸ್ತಾನ್ ಯೂನಿಲಿವರ್ ಪ್ರಾಡಕ್ಟ್ಸ್. ಸೊ ಅದನ್ನು ನೋಡಿ, ನಿಮ್ಗೆ ಗೊತ್ತಿರೋ ರೀತಿನೇ ಇವತ್ತು ಬಿದ್ದಿರ್ಬೋದು. ಸೊ ನೋಡಿ, ನೀವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಪ್ರಾಫಿಟ್ ಅಲ್ಲೇ ಇರುತ್ತೆ. ಇವನ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹಿಂಗಾದ್ರೆ ನೆಕ್ಸ್ಟ್ ಅಪ್ಪಲ್ಲೇ ಹೋಗ್ತಿರುತ್ತೆ ಒಳ್ಳೊಳ್ಳೆ ಕಂಪ್ನೀಸ್. ದೆನ್ ಇನ್ಯಾವ್ದು ಗೊತ್ತು ನಿಮ್ಗೆ ಗೊತ್ತಿರಂಗೆ ನೀವು ಸರ್ಚ್ ಮಾಡ್ತಾ ಹೋಗಿ. ಇದೇ ರೀತಿ ನಿಮ್ ಪರ್ಫೆಕ್ಷನ್ ಎಷ್ಟಿದೆ, ನಿಮ್ಗೆ ಯಾವಾಗ್ಲೂ ಎಲ್ಲಾದ್ರಲ್ಲೂ ಪ್ರಾಫಿಟ್ ಆಯ್ತಾ ನೋಡಿ. ಅದಾದ್ಮೇಲೆ ನಂಬಿಕೆ ಬರುತ್ತೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಆಮೇಲೆ ಮೇನ್ ನನ್ನ ಕಡೆಯಿಂದ ಏನ್ ಸಜೆಷನ್ ಅಂದ್ರೆ, ನೀವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಂಗಾದ್ರೆ ನೀವು ಪ್ರಾಫಿಟ್ ನ ನೋಡ್ಬೋದು. ಈಗ ಇಳಿಯೋದಿಲ್ಲ ಅಂತಲ್ಲ, ತುಂಬಾ ಸ್ಟಾಕ್ಸ್ ಇಳಿದಿರುತ್ತೆ, ಅದು ನೆಗೆಟಿವ್ ಸೈಡ್. ನೀವು ಸ್ಟಾಕ್ಸ್ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ನೀವು ನೋಡ್ಬೋದು, ಅದು ಕೂಡ ಯಾವಾಗ್ಲೂ ನಿಮ್ಗೆ ಗೊತ್ತಿರಂಗೆ ಒಳ್ಳೆ ಕಂಪ್ನಿ. ಸೊ ಅದು ಯಾವಾಗ್ಲೂ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಸ್ ಆಗಿರಲ್ಲ, ನೀವು ಲಾಂಗ್ ಟರ್ಮ್ ವರೆಗೆ ಹೋಲ್ಡ್ ಮಾಡಿದ್ರೆ. ಓಕೆ, ದೆನ್ ಮೇನ್ ಥಿಂಗ್, ಇದರಲ್ಲಿ ತುಂಬಾ ಇಳಿದಿರೋದು ಇದೆ, ಬಟ್ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಚೆನ್ನಾಗಿರೋ ಕಂಪ್ನೀಸ್ನ ನೋಡಿ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಸೆಕ್ಟರ್ ವೈಸ್, ಈಗ ಯಾವ ಸೆಕ್ಟರ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ನೋಡಿ. ಆಮೇಲೆ ಸೆಕ್ಟರ್ ಒಳಗಡೆ ಮೀನ್ಸ್ ಪವರ್ ಸೆಕ್ಟರ್, ಆಟೋ ಸೆಕ್ಟರ್, IT ಸೆಕ್ಟರ್, ಈ ತರ ನೀವು ಫಸ್ಟ್ ಸೆಕ್ಟರ್ ನೋಡಿ. ಆಮೇಲೆ ಸೆಕ್ಟರ್ ಒಳಗಡೆ ಇರೋ ಮೈನ್ ಕಂಪ್ನೀಸ್ ಪ್ರಾಫಿಟ್ ಆಗ್ತಿರೋದನ್ನ ನೋಡಿ. ಎಲ್ಲದರಲ್ಲೂ ಪ್ರಾಫಿಟ್ ಬರುತ್ತೆ. ನಿಮ್ಗೆ ಎಷ್ಟು ಪ್ರಾಫಿಟ್, ಈ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕು ಅಂದ್ರೆ ನೀವು ಇದ್ ನೋಡ್ಬೋದು, ಇದ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಈಗ ಯಾವ ಟ್ರೆಂಡ್ ಅಲ್ಲಿ ಇದೆ, ಅವೆಲ್ಲ ಈಗ ನಾನ್ ನೋಡ್ತಿರೋ ಪ್ರಕಾರ ಆಲ್ಮೋಸ್ಟ್ ಇಂಡಿಯಾ ಈಗಂತೂ ಬೂಮಿಂಗ್ ಅಲ್ಲಿ ಇದೆ. ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಮತ್ತೆ ರೈಲ್ವೆ ಸೆಕ್ಟರ್ಸ್, ಪವರ್ ಸೆಕ್ಟರ್ಸ್, ಇವೆಲ್ಲ ತುಂಬಾ ಬೂಮಿಂಗ್ ಅಲ್ಲಿ ಐತೆ. ಆಮೇಲೆ ಗೌರ್ಮೆಂಟ್ ಕೂಡ ಗೌರ್ಮೆಂಟ್ ಸ್ಟಾಕ್ಸ್ ಅಂತೂ ಇದೆ ಈಗ ರೈಲ್ವೇಸ್ ಅಲ್ಲಿ. ಅದ್ರ ಪ್ರಾಫಿಟ್ಸ್ ನೋಡಿದ್ರೆ ನಿಮ್ಗೆ ನಿಜ ಶಾಕಿಂಗ್ ಆಗುತ್ತೆ. ಫಸ್ಟ್ ಒಂದು ನೆಗೆಟಿವ್ ಪಾಯಿಂಟ್ ಹೇಳ್ಬಿಡ್ತೀನಿ. ನೋಡಿ, ಸುಜಲಾನ್ ಅಂತ ಇಂಥ ಕಂಪ್ನೀಸ್ ಹಾಕಿದ್ರೆ ಸಮ್ಟೈಮ್ಸ್ ಕಂಪ್ನೀಸ್ ಆಡಿಂದ ನೋಡಿ, ಇದ್ರಲ್ಲಿ ಹಾಕಿದ್ರೆ ಲಾಸ್ ಆಗುತ್ತೆ. ಸೊ ಇದನ್ನು ನೆಗೆಟಿವ್ ಸೈಡ್ ಅಲ್ಲೂ ಥಿಂಕ್ ಇರಲಿ, ಬಟ್ ನೀವು ಪಿಕ್ ಮಾಡ್ಬೇಕಾದ್ರೆ ಟಾಪ್ ಸ್ಟಾಕ್ಸ್ ನ ಪಿಕ್ ಮಾಡಬೇಕು. ಓಕೆ, ಸೊ ನೆಗೆಟಿವ್ ಸೈಡ್ಸ್ ಇರುತ್ತೆ. ಈಗ ನೀವು ನೆಕ್ಸ್ಟ್ ನಾವು ಬರೋದಾದ್ರೆ, ಬಟ್ ಪ್ರೆಸೆಂಟ್ ಡೇಸ್ ಅಲ್ಲಿ ಯಾವ್ಯಾವ ಸ್ಟಾಕ್ಸ್ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಲಾಭ ಬರುತ್ತೆ ಅಂತ. ನಿಮ್ಗೆ IRFC ಶೇರ್ ಗೊತ್ತಿರ್ಬೋದು ನೋಡಿ. ವಿತಿನ್ ಇದು ಸ್ಟಾರ್ಟ್ ಆಗಿದ್ದು 2021 ಅಲ್ಲಿ 25 ರೂಪಾಯಿ ಇತ್ತು. ಈಗ ಇವತ್ತು ಎಷ್ಟಿದೆ, 150 ರೂಪಾಯಿ ಇದೆ. ನಿಮ್ಗೆ 5 ಇಯರ್ಸ್ಗೆ ಡಬಲ್ ಮಾಡ್ತೀನಿ, 2 ಇಯರ್ಸ್ಗೆ ಡಬಲ್ ಮಾಡ್ತೀನಿ ಅಂತಾರೆ. ನೀವು ಇದಕ್ಕೆ ಹಾಕಿದ್ರೆ ಮಿನಿಮಮ್ 30 ರೂಪೀಸ್ ಹಾಕಿದ್ರೆ ಇವತ್ತಿಗೆ 50 ಅಂದ್ರೆ 150ನೇ ಇಟ್ಕೊಳ್ಳಿ, 150 ರೂಪೀಸ್ ಅಂದ್ರೇನೆ ಮಿನಿಮಮ್ ಅಂದ್ರೆ 5 ಪಟ್ಟು ಜಾಸ್ತಿ ಆಗಿದೆ. ಎಷ್ಟು ಇಯರ್ಗೆ? 5 ಇಯರ್ಗೆ. ಇಲ್ಲೇ ನೋಡಿ, ಪಾಸ್ಟ್ 5 ಇಯರ್ಸ್ಗೆ 619%, ವರ್ಷಕ್ಕೆ 100 ಪಟ್ಟು ಕೊಟ್ಟಿದೆ. ಸೊ ಅದೇ ರೀತಿ ನಿಮಗೂ ಗೊತ್ತಿರಂಗೆ ಈಗ ರೈಲ್ವೆ ಸೆಕ್ಟರ್ಗೆ ಹೋದ್ರೆ IRCTC ಶೇರ್, IRCTC ನಿಮ್ಗೆ ಗೊತ್ತೇ ಇದೆ, ಅದನ್ನು ನೋಡಿ. ಇದು ಶುರುವಾಗಿದ್ದು 2019 ಅಲ್ಲಿ 150 ರೂಪೀಸ್ ಇತ್ತು, ಇವತ್ತು ನೋಡಿ 1000 ರೂಪೀಸ್ ಇದೆ. ನೀವು 200 ರೂಪೀಸೇ ಅನ್ಕೊಳ್ಳಿ, 200 ರೂಪೀಸ್ ಇತ್ತು 2020 ಸೊ ಈಗ 1000 ರೂಪೀಸ್ ಆಗಿದೆ. ಸೊ 5 ಇಯರ್ಸ್ಗೆ ಇದು ಮಿನಿಮಮ್ ಪರ್ ಮಂತ್ 100% ಕೊಟ್ಟಿದೆ. ಸೊ ಪ್ರತಿ ಇಯರ್ ನಿಮ್ ದುಡ್ಡು ಡಬಲ್ ಹಾಕೊಟ್ಟಿದೆ. ಸೊ ಈ ತರ. ಬಟ್ ಪ್ರೆಸೆಂಟ್ ಡೇಸ್ ಅಲ್ಲಿ ಗೌರ್ಮೆಂಟ್ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಏನಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಬರ್ತಾ ಇದೆ, ಒಳ್ಳೆ ರೂಲಿಂಗ್ ಇದೆ, ಮತ್ತೆ ಈ ಸೆಕ್ಟರ್ಸ್ ಒಳ್ಳೆ ಸೆಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಸೊ ಎಲ್ಲ ಸ್ಟಾಕ್ಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ. ಪರ್ ಮಂತ್ ನೀವು IRFC ಆಯ್ತಾ, RBNL ಅಂತ ನೋಡಿ, ನೋಡಿ ಮ್ಯಾಕ್ಸಿಮಮ್. ಓಕೆ, ಇದು 2020 20 ರೂಪೀಸ್ ಇತ್ತು, 30 ರೂಪೀಸ್ ಇಟ್ಕೊಳ್ಳಿ.
ಈಗ 383 ಇದೆ, 300 ಅಂತಾನೆ ಅನ್ಕೊಳ್ಳಿ. 10 ಪಟ್ಟು ಜಾಸ್ತಿ ಆಗಿದೆ ಜಸ್ಟ್ 5 years. ನೋಡಿ 1298, 10 ಪಟ್ಟು ಜಾಸ್ತಿ ಆಗಿದೆ. ನೀವು 1,000 ಹಾಕಿದ್ರೆ ಅದು 10,000 ಆಗ್ತಿತ್ತು 5 ವರ್ಷಕ್ಕೆ. ನೀವು 1 ಲಕ್ಷ ಹಾಕಿದ್ರೆ 10 ಲಕ್ಷ, 10 ಲಕ್ಷ ಹಾಕಿದ್ರೆ 1 ಕೋಟಿ ಜಸ್ಟ್ 5 ವರ್ಷಕ್ಕೆ. ನಿಮ್ಗೆ ಈ ಒಳ್ಳೆ ಪ್ರಾಫಿಟ್ ಇದೆ. ಇತ್ತೀಚೆಗಂತೂ ಇನ್ನೂ 20 years ಒಳ್ಳೆ ಬೂಮಿಂಗ್ ಅಲ್ಲಿ ಹೋಗ್ತಾ ಇದೆ ಇಂಡಿಯಾ. ಆಮೇಲೆ ರೂಲಿಂಗ್ ಪಾರ್ಟೀಸ್ ಬಂದು ಮೆಜಾರಿಟಿ ಇದ್ರಂತೂ ಇದು ಈ ಸೆಕ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇದೇ ರೀತಿ ಹ್ಯಾವ್ ಸಮ್ ಪ್ರಾಫಿಟ್ಸ್ ಇರುತ್ತೆ. ಎವ್ರಿ ಇಯರ್ ಡಬಲ್ ಆಗ್ತಾ ಇದೆ. ಇದೊಂಥರ ಗುಡ್ ಆಪರ್ಚುನಿಟಿ. ಜಸ್ಟ್ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ 10 to 15 years ಅಂತೂ ತುಂಬಾ ಪೀಕಲ್ಲಿ ಹೋಗ್ತಾ ಇದೆ ಇಂಡಿಯಾ ಅಂತ ಔಟ್ಸೈಡ್ ಇಂದಾನೆ ಹೇಳ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಸ್ಟಾಕ್ಸ್ ಮೇಲೆ ಈ ತರ ನೀವೇ ಸರ್ಚ್ ಮಾಡಿ ಎಲ್ಲಾ ಸ್ಟಾಕ್ಸ್ ನ ಅನಲೈಸ್ ಮಾಡಿ ನಿಮ್ಗೆ ಎಷ್ಟು ಪ್ರಾಫಿಟ್ ಬರ್ತಿತ್ತು ಲೆಕ್ಕ ಹಾಕಿ. ನಿಮ್ಗೆ ಲೆಕ್ಕ ಹಾಕೋದ್ ಹೆಂಗೆ ಅಂದ್ರೆ ಈ ವಿಡಿಯೋ ನೋಡಿ ನಿಮ್ಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಹೌ ಟು ಅರ್ನ್ ಕ್ರೋರ್ ಫ್ರಮ್ ಸ್ಮೋಕಿಂಗ್ ಅಂತ ಇದೆಯಲ್ಲ ಇದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೆ ನೀವು ಯಾವ್ದ್ರ ಮುಖಾಂತರ ಸ್ಟಾಕ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದನ್ನು ನೋಡಿರಿ. ಮೊದಲೇ ನೋಡಿಲ್ಲ ಅಂದ್ರೆ ಹೌ ಡಿಡ್ ದ ಮಾರ್ಕೆಟ್ ವರ್ಕ್ ಅಂತ ಈ ಚಾನಲ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಬಂದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೀವು ಈಗ ಸ್ಟಾಕ್ಸ್ ನ ನೀವು ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಟಾಪ್ ಬ್ರೋಕರ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಸ್ಟಾಕ್ಸ್ ನ ಕೊಡೋದು ತಗೊಳ್ಳೋದಕ್ಕೆ. ಸೊ ಟಾಪ್ ಶೇರ್ ಬ್ರೋಕರ್ಸ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒಂದು ಗ್ರೋ, ಜೀರೋದ, ಏಂಜಲ್ ಒನ್, 3 ಟಾಪ್ 3 ಅಲ್ಲಿದೆ. ಸೊ ನಾನು ಇದ್ರ 3ದ್ದು ಡಿಫ್ರೆನ್ಸ್ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ಈಗ ಫಸ್ಟ್ ನೀವು ಈ ವಿಡಿಯೋ ಮುಗಿದ್ಮೇಲೆ ನೀವು ಹೋಗಿ ನಿಮಗೆ ಗೊತ್ತಿರೋ ಅಂತ ಸ್ಟಾಕ್ಸ್ ಗಳನ್ನ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಎಷ್ಟು ಪ್ರಾಫಿಟ್ ಕೊಟ್ಟಿದೆ ನೋಡಿ. ನಿಮ್ಮ ಅನಲೈಸಸ್ ಹೆಂಗಿದೆ ವಿತೌಟ್ ಯು ಸ್ಟಡಿಡ್, ನಿಮ್ಮ ಪಿಕ್ ಮಾಡಿರೋ ಸ್ಟಾಕ್ಸ್ ಎಷ್ಟು ಪ್ರಾಫಿಟ್ ಯಾವಾಗ ಎಷ್ಟು ಕೊಡ್ತಾ ಇತ್ತು ಎಲ್ಲಾನು ನೋಡಿ. ಇಲ್ಲೇ ನೋಡಿ 5 years ಅಂದ್ರೂ ಇಲ್ಲೇ ತೋರಿಸುತ್ತೆ. 14 October 2022 ಎಷ್ಟಿತ್ತು. ನೀವು 2 years ಬ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವಾಗ ಎಷ್ಟಾಗ್ತಿತ್ತು. ಈ ತರ ನೀವೇ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಸ್ಟಾಕ್ಸ್ ಮೇಲೆ ನಂಬಿಕೆ ಬಂದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಯಾವ್ದು ಗ್ರೋಗು, ಜೀರೋದಾಗು, ಏಂಜಲ್ ಒನ್ ಯಾವ್ದು ಬೆಸ್ಟ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಏನ್ ಡಿಫ್ರೆನ್ಸ್, ಹೇಗೆ ಪಿಕ್ ಮಾಡೋದು, ಹೇಗೆ ಬೈ ಮಾಡೋದು, ಸೆಲ್ ಮಾಡೋದು ಹೇಳ್ತೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಫಾಲೋ ಮಾಡಿ. ಎಸ್, ಥ್ಯಾಂಕ್ ಯು ಆಲ್.